ಹರಯೇ ನಮಃ. ರುದ್ರನ ವೇಷದ ಚಿಂತನೆಯನ್ನ ಒಂದು ನೋಡೋಣ. ಹೇಗೆ ಅಂತಂದ್ರೆ, ರುದ್ರ ಸ್ಮಶಾನವಾಸಿ ಏನಪ್ಪಾ ಅಂತ ವಿಚಾರ ಮಾಡೋದಾದ್ರೆ ಪುರಂದರದಾಸರು ಅವತ್ತೇ ಹಾಡ್ಬಿಟ್ಟಿದ್ದಾರೆ. ಏನು, ಎಂಥ ಚಲುವಗೆ ಮಗಳನ್ನು ಕೊಟ್ಟನೋ ಗಿರಿರಾಜನು ತಾನು ಅಂತ. ಹಣ ಎಂಬುದು ಕೈಯಲ್ಲಿಲ್ಲ, ಕಪಾಲ ರುಂಡಮಾಲಿ, ಕಪಾಲಧಾರಿ, ಮತ್ತೆ 3 ಕಣ್ಣು, ಇನ್ನ ಸರ್ಪ ಸುತ್ಕೊಂಡಿದ್ದಾನೆ, ತಲೆ ಮೇಲೆ ಚಂದ್ರ ಇಟ್ಕೊಂಡಿದ್ದಾನೆ, ಗಂಗೆ ಇಟ್ಕೊಂಡಿದ್ದಾನೆ, ಮತ್ತೆ ಮೈ ಮೇಲೆ ಬಟ್ಟೆ ಇಲ್ಲ, ಬೂದಿ ಬಳ್ಕೊಂಡಿದ್ದಾನೆ. ಸರಿ, ಇದೆಲ್ಲ ಏನರ್ಥ? ನಾವು ರುದ್ರದೇವರನ್ನ ಈ ರೀತಿಲಿ ಹೇಗಪ್ಪ ನಾವು ಚಿಂತನೆ ಮಾಡೋದು? ಇಷ್ಟರ ಮೇಲೆ ವೈಷ್ಣವರಲ್ಲಿ ಅಗ್ರಗಣ್ಯರು ಅಂತ ನಮ್ಮ ಸಿದ್ಧಾಂತವೂ ಹೇಳುತ್ತೆ. ಮತ್ತಿನ್ ಹೇಗೆ ಚಿಂತನೆ ಮಾಡೋದು ಇವ್ರನ್ನ ಅನ್ನೋ ಅಭಿಪ್ರಾಯ ಆದರೆ, ರುದ್ರ ಯಾವುದಕ್ಕೆ? ಅಭಿಮಾನಿ, ಮನಸ್ಸಿಗೆ ಅಭಿಮಾನಿ ರುದ್ರ. ರುದ್ರ ಮನಸ್ಸಿಗೆ ಅಭಿಮಾನಿ ಆದಾಗ ಮನಸ್ಸು ಯಾವುದನ್ನ ಹಚ್ಕೊಳ್ಬೇಕು ಅಂತಂದ್ರೆ ಅದು ವಸ್ತ್ರವೇ ಇಲ್ಲ, ದಿಗಂಬರ ರುದ್ರ. ಹೀಗಾಗಿ ಮನಸ್ಸು ಯಾವುದನ್ನು ಅಂಟಿಸ್ಕೊಳ್ಬಾರ್ದು, ಯಾವುದೇ ಒಂದಕ್ಕೆ ಅತಿ ಹಚ್ಕೊಳ್ಳೋದು, ಅತಿ ಅದಕ್ಕೆ ಜೊತೆಗಿರೋದು, ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ. ಹೀಗಾಗಿ ರುದ್ರ ಅದನ್ನ ತೋರಿಸ್ಕೊಡ್ಲಿಕ್ಕೆ ಅವನು ದಿಗಂಬರ. ಇನ್ನ ಏನು, ಗರಳ ಕಂಠ, ನಂಜುಂಡ, ನಂಜು ಒಳಗಡೆ ಇಟ್ಕೊಂಡಿದ್ದಾನೆ, ಅದನ್ನು ಹೊರಗೂ ಹಾಕ್ಲಿಲ್ಲ, ಒಳಗೂ ನುಂಗ್ಲಿಲ್ಲ. ಅವನು ಅಭಿಪ್ರಾಯ, ಮನಸ್ಸಿಗೆ ಏನಾದ್ರೂ ನೋವಾದ್ರೆ ಅದನ್ನ ಪರರಿಗೆ ಹೇಳಿ ತೊಂದರೆ ತರಬೇಡ, ನೀನು ನುಂಗಿ ಅನುಭವಿಸ್ಬೇಡ, ಅದಕ್ಕೆ ಮಧ್ಯದಲ್ಲಿ ಇಟ್ಕೊಂಡ್ಬಿಡು ಅನ್ನೋ ಅಭಿಪ್ರಾಯ ರುದ್ರ ತಾನು ತೋರಿಸ್ಕೊಟ್ಟ. ಇನ್ನೊಂದು, ರುದ್ರನಿಗೆ ಭವ ಅಂತ ಒಂದು ಹೆಸರು, ಹೌದಾ? ಆ ಭವ ಭಗವಂತನ ಪಾದೋದಕಕ್ಕೆ ಶರಣು ಅಂತ ಅಭಿಪ್ರಾಯ. ಏನು, ತಲೆ ಮೇಲೆ ಗಂಗೆಯನ್ನು ಹೊತ್ಕೊಂಡಿದ್ದಾನೆ, ಅದು ವಿಷ್ಣು ಪಾದೋದಕ. ವಿಷ್ಣು ಪಾದೋದಕಕ್ಕೆ ಭವ ಅನ್ನೋ ಸಂಸಾರನೇ ಇರ್ಲಿ, ಸಾಗರವೇ ಇರ್ಲಿ, ಅದೆಲ್ಲವೂ ಭಗವಂತನ ಪಾದೋದಕಕ್ಕೆ ಅಧೀನ. ಅದು ತಲೆ ಮೇಲೆ ಬಂದ್ರೆ ಶಿವೋಭೂತ್, ಎಲ್ಲವೂ ಮಂಗಳವಾಯಿತು ಅನ್ನೋ ಅಭಿಪ್ರಾಯ. ಅಂದ್ರೆ ನಮ್ಮ ಸಂಸಾರವು ಭಗವಂತನ ಪಾದೋದಕ, ಭಗವಂತನ ಪಾದವನ್ನ ಭಜಿಸುವಂತಹ ಯಾವುದೇ ವ್ಯಕ್ತಿ ಆದ್ರೂ ಅವನಿಗೆ ಯಾವ ಭವವು ತೊಂದರೆ ಕೊಡುವುದಿಲ್ಲ ಅನ್ನೋ ಚಿಂತನೆಯನ್ನ ರುದ್ರದೇವರು ನಮಗೆ ಕೊಡ್ತಾರೆ. ಇನ್ನೊಂದು, ಚಂದ್ರಧಾರಿ ಮತ್ತೆ ಸರ್ಪಧಾರಿ. ಏನಪ್ಪಾ ಇದೆಲ್ಲ ಅಂತಂದ್ರೆ, ಕಂಠದಲ್ಲಿ ವಿಷವನ್ನೇ ಹೊತ್ತಿದ್ರೂ ಸಹ, ಅಥವಾ ಮನಸ್ಸಿಗೆ ಯಾವುದೇ ತೊಂದರೆ ಇದ್ರೂ ಸಹ ನೀ ಹೇಗಿರ್ಬೇಕು ಅಂತಂದ್ರೆ ಚಂದ್ರಧಾರಿಯಾಗಿರ್ಬೇಕು. ಏನು ಚಂದ್ರ? ಮನಸ್ಸು ಸದಾ ತಂಪಾಗಿರ್ಬೇಕು, ಸರ್ಪ ತಣ್ಣಗಿರುತ್ತೆ. ಹೀಗಾಗಿ ಅವನು ಗರಳಕ್ಕೆ ಸುತ್ತಕೊಂಡ, ಕಂಠಕ್ಕೆ ಸುತ್ತಕೊಂಡ ಅಭಿಪ್ರಾಯ, ಮನಸ್ಸು ಎಷ್ಟು ಆಗತ್ತೋ ಅಷ್ಟು ಪ್ರಫುಲ್ಲತೆಯಾಗಿರ್ಬೇಕು, ಮತ್ತೆ ತಂಪಾಗಿರ್ಬೇಕು. ಇನ್ ದ ಸೆನ್ಸ್ ಅಂದ್ರೆ ಅದನ್ನ ವ್ಯಗ್ರ ಮಾಡ್ಕೊಳ್ಬಾರ್ದು, ಕ್ರೋಧ ಮಾಡಿ. ಅದನ್ನೇ ನಮ್ಮ ಕೃಷ್ಣದೇವರು ಭಗವದ್ಗೀತೆಯನ್ನು ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ನಾವು ಅದನ್ನ ಹೇಗೆ ಟ್ರೈನ್ ಮಾಡ್ತೀವಿ ಅದು ನಮ್ಮನ್ನ ಹಾಗೆ ತಿದ್ದುತ್ತಾ ಹೋಗುತ್ತೆ. ಹೀಗಾಗಿ ಮನಸ್ಸು ತಂಪಾಗಿದ್ದಾಗ, ತಣ್ಣಗಿದ್ದಾಗ ಎಲ್ಲರ ಜೊತೆ ಖುಷಿಯಾಗಿರ್ತೀವಿ. ಅದೇ ಉಗ್ರ ರೂಪ ತಾಳಿದ್ರೆ, ಆ ಕಾರಣಕ್ಕೋಸ್ಕರ ರುದ್ರದೇವರು ಆ ಚಿಂತನೆಯನ್ನ ಹೇಳ್ತಾರೆ. ಇನ್ನ ಸ್ಮಶಾನವಾಸಿ, ಅಯ್ಯಯ್ಯೋ ಇದು ನಾವ್ ಏನ್ ಅಲ್ಲಿ ಹೋಗಿರ್ಬೇಕಾ ಅಂತಂದ್ರೆ, ಯಾರಾದ್ರೂ ವಿಚಾರ ಮಾಡಿ, ನಿಮ್ಮ ಮನೇಲೆಲ್ಲ ಹಿರಿಯರು ಇರ್ತಾರೆ, ಒಮ್ಮೆ ಒಂದಲ್ಲ ಒಂದಿನ ಸ್ಮಶಾನಕ್ಕೆ ಹೋಗಿರ್ತಾರೆ, ಎಲ್ಲರೂ ನೋಡಿ ಅಲ್ಲೆಲ್ಲ ಕಾರ್ಯ ಮುಗಿಸ್ಕೊಂಡು ಬಂದಿರ್ತಾರೆ. ಅಂಥವ್ರ ಮಾತು ಕೇಳಿಯಾಗ ಎಲ್ಲ ಜೀವನ ಅಷ್ಟೇ, ಇನ್ನೇನಿಲ್ಲ ಅಂತ ಅಭಿಪ್ರಾಯ ಮನಸ್ಸು ಹಚ್ಕೊಳ್ಬಾರ್ದು. ಆ ಕ್ಷಣದಲ್ಲಿ ಇದು ಯಾವುದು ನಂದಲ್ಲ, ನಾನು, ನನ್ನ ಕರ್ಮ, ನನ್ನ ದೇವರು, ಈ ಜಗತ್ತಷ್ಟೇ ಸತ್ಯ ಅಂತ ಹೇಗೆ ನಂಬುತ್ತೀವೋ ಹಾಗೆ ಸಾರ್ವಕಾಲಿಕವಾಗಿ ಇರಬೇಕು ಅನ್ನೋದಕ್ಕೆ ರುದ್ರ ಸ್ಮಶಾನವಾಸಿ. ಅಂದ್ರೇನು? ಸ್ಮಶಾನದಲ್ಲಿ ಹೇಗೆ ವೈರಾಗ್ಯ ಇರುತ್ತೋ ಅಂಥ ವೈರಾಗ್ಯ ಆ ಮನಸ್ಸಿನಲ್ಲಿ ಇರಲಿ, ಬೂಟಾಟಿಗೆ ಬೇಡ. ಅಂಥ ಮನಸ್ಸು ಸ್ಮಶಾನವಾಸಿಯಾಗಿರ್ಲಿ ಅನ್ನೋ ಚಿಂತನೆಯನ್ನು. ಇನ್ನ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ವರಾಹ ವರದ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ.